कृष्णाय वासुदेवाय हरहे परमात्मने प्रणतक्लेशनाशाय गोविंदाय नमो नमः. ನನ್ನ ಹೆಸರು ಇಂಪನ ಆರ್ಸಿ ಯಾದವ್. ನಾನು 3ನೇ ತರಗತಿ ಗುರುಕುಲ ರೆಸಿಡೆನ್ಷಿಯಲ್ ಶಾಲೆಯಲ್ಲಿ ಓದುತ್ತಿದ್ದೇನೆ. ನನ್ನ ಹಿರಿಯ ಹಾಗೂ ಕಿರಿಯ ವಾಗ್ಮಿಗಳ ದೇಹ ಮತ್ತು ಪಾದ ಪದ್ಮಗಳು ನನ್ನ ಮಸ್ತಕದ ಮೇಲಿರಲಿ ಎಂದು ಹೇಳುತ್ತಾ ಜಾಜಿಯವು ಚಂದ ಜನಪದ ಬಲು ಚಂದ, ಜಾಜಿಯವು ಚಂದ ಜನಪದ ಬಲು ಚಂದ ಎಂಬ ಮಾತಿನಂತೆ ಅನಾದಿ ಕಾಲದಿಂದಲೂ ಬೆಳೆದುಕೊಂಡು ಬಂದಿರುವ ನಮ್ಮ ಶ್ರೀಮಂತ ಸಂಸ್ಕೃತಿಯ ಕನ್ನಡ ಪರಂಪರೆಯ ಮಹತ್ವವನ್ನು ಅರಿತು ಅದನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗುವ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಎಂದು ನೆನಪಿಸಿಕೊಳ್ಳುತ್ತಾ ಲೆಕ್ಕಿಗ ವಿತ್ತಾಕ್ಷರರು ಬೆಳದಿಯ ನಾಡು ಜಕ್ಕಣ್ಣ ಶಿಲ್ಪಕಲೆ ಅಚ್ಚರಿಕರ ಗೂಡು ಚೊಕ್ಕ ಮತಗಳ ಸಾರಿದವರಿಗೆ ಇದು ನೆಲೆ ಬೀಡು ಬೊಕ್ಕಸದ ಕಣಜವೇ ವಿದ್ವತ್ತೆಗಳ ಕಾಡು ಉದಯವಾಗಲಿ ನಮ್ಮ ಚರುವ ಕನ್ನಡ ನಾಡು ಎಂದು ಹೇಳುತ್ತಾ ಇಲ್ಲಿ ನೆರೆದಿರುವ ಎಲ್ಲ ಗೌರವಾನ್ವಿತ ಗಣ್ಯರಿಗೂ ಮತ್ತು ನನ್ನ ಗೆಳೆಯ ಗೆಳತಿಯರಿಗೂ ಮತ್ತು ನನ್ನ ಸಮಸ್ತ ಕರುನಾಡ ಜನತೆಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಎದೆ ತಟ್ಟಿ ಹೇಳು ನಾ ಭಾರತೀಯನೆಂದು, ಗರ್ವದಿಂದ ಬಾಳು ನಾ ಕನ್ನಡಿಗನೆಂದು. ಸಾವಿರ ಭಾಷೆ ನಾಲಿಗೆಯಲ್ಲಿರಲಿ, ಕನ್ನಡ ಭಾಷೆ ಹೃದಯದಲ್ಲಿರಲಿ. ಸಾಯುವ ತನಕ ನಾ ಕನ್ನಡಿಗನಾಗಿರಲಿ. ಹೆಸರಾಯ್ತು ಕರ್ನಾಟಕ, ಹೆಸರಾಯ್ತು ಕನ್ನಡ. ಎಲ್ಲೆಡೆ ಕನ್ನಡ ಬೆಳಗಲಿ, ಎಲ್ಲೆಡೆ ಕನ್ನಡ ಮಲಗಲಿ. ಕಲಿಯೋಕೆ ಕೋಟಿ ಭಾಷೆ, ಆಡೋಕೆ ಒಂದೇ ಭಾಷೆ. ಕಲಿಯೋಕೆ ಕೋಟಿ ಭಾಷೆ, ಆಡೋಕೆ ಒಂದೇ ಭಾಷೆ. ಅದ್ ನಾವು ಕನ್ನಡ, ಕನ್ನಡ ಸುರಿ ಕನ್ನಡ ಅಂತ ಹೇಳಬಹುದು. ಮೊದಲಾಗಿ ಕನ್ನಡ ಅಂದರೆ ಏನು ಗೊತ್ತಾ? ಕ ಅಂದರೆ ಕಸಗಲ್ಲು, ನ ಅಂದರೆ ನಗುವುದನ್ನು, ಡ ಅಂದರೆ ದಡ್ಡನಿಗೂ ಹೇಳಿಕೊಟ್ಟಂತ ಭಾಷೆ. ಕಷ್ಟದಲ್ಲೂ ನಗುವುದನ್ನ ದಡ್ಡನಿಗೂ ಹೇಳಿಕೊಟ್ಟಂತ ಭಾಷೆ ಅದು ನಮ್ಮ ಕನ್ನಡ. ಹಾಗೆ ನೋಡಿ, ನಮ್ಮ ಕನ್ನಡ ಬಾವುಟದಲ್ಲಿರುವ ಬಣ್ಣಗಳು ಅರಿಶಿನ, ಕುಂಕುಮ. ಇದರ ಸಂಕೇತವೇನು? ಇದರ ಅರ್ಥವೇನು ಗೊತ್ತಾ? ನಾವು ಹೆಣ್ಮಕ್ಳು ಏನಕ್ಕೆ ಹಣೆಗೆ ಕುಂಕುಮ ಇಡ್ತೀವಿ? ಏನಕ್ಕೆ ಸಿಂಧೂರ, ಏನಕ್ಕೆ ತಿಲಕ? ಕಾಟಾಚಾರಕ್ಕೆ ಹೆಣ್ಮಕ್ಳು ಹಣೆಗೆ ಕುಂಕುಮ ಮಾಡಲ್ಲ. ಅದಕ್ಕೊಂದು ಅರ್ಥವಿದೆ. ಏನು ಗೊತ್ತಾ? ಮಾರ್ಕಂಡೇಯ ಋಷಿಮುನಿಗಳು ದೇವಿ ಸಪ್ತಸತಿಯಲ್ಲಿ ಬರೀತಾರಲ್ಲ, ಶುಂಭನ ಶುಂಭ ಎಂಬ ಇಬ್ಬರು ರಾಕ್ಷಸರು ತಾಯಿ ಭುವನೇಶ್ವರಿ, ತಾಯಿ ಜಗನ್ಮಾತೆಯನ್ನು ಕೆಟ್ಟ ದೃಷ್ಟಿಯಿಂದ ನೋಡಿದಾಗ ತಾಯಿ ಜಗನ್ಮಾತೆ ಖುದ್ದು ಕ್ರೋಧಿತಳಾಗಿ ಶಾಂಭವಿ ಅವತಾರಗಳನ್ನು ತಾಳಿ ನಿಂತು ಶುಂಭನ ಸಂಹಾರ ಮಾಡಿ ಆ ರಾಕ್ಷಸರ ರಕ್ತವನ್ನು ತೆಗೆದುಕೊಂಡು ತಮ್ಮ ಹಣೆಗೆ ಹಚ್ಚಿಕೊಂಡರು. ಇದರ ಸಂಕೇತವಾಗಿ ಈಗಲೂ ಕೂಡ ನಮ್ಮ ಸಂಸ್ಕೃತಿಯ ಹೆಣ್ಣು ಮಕ್ಕಳು ಹಣೆಗೆ ಕುಂಕುಮ ಇಡುತ್ತಾರೆ. ಏನಕ್ಕೆ? ಎದುರಿಗೆ ಬರುವ ಗಂಡಸರಿಗೆ ಎಚ್ಚರಿಕೆ ನೀಡಲಿಕ್ಕೆ. ಒಂದು, ನೀನು ನನ್ನ ತಾಯಿ ಸ್ಥಾನದಲ್ಲಿ, ಜಗನ್ಮಾತೆ ಸ್ಥಾನದಲ್ಲಿ ಇಟ್ಟು ಆರಾಧಿಸುವ. ಅಕಸ್ಮಾತ್ ಕೆಟ್ಟ ದೃಷ್ಟಿಯಿಂದ ನೋಡಿದರೆ ಶುಂಭರನ್ನು ಸಂಹಾರ ಮಾಡಿ ಆ ರಾಕ್ಷಸ ರಕ್ತವನ್ನು ತೆಗೆದುಕೊಂಡು ತಮ್ಮ ಹಣೆಗೆ ಹಚ್ಚಿಕೊಂಡರು. ಇದರ ಸಂಕೇತವಾಗಿ ಈಗಲೂ ಕೂಡ ನಮ್ಮ ಸಂಸ್ಕೃತಿಯ ಹೆಣ್ಣು ಮಕ್ಕಳು ಹಣೆಗೆ ಕುಂಕುಮ ಇಡುತ್ತಾರೆ. ನಾವು ಹೆಣ್ಮಕ್ಳು ಜೀವಂತದವರೆಗೂ ಹಣೆಗೆ ಕುಂಕುಮ ಇಡಲೇಬೇಕು. ಇದರ ಸಂಕೇತವೇ ನಮ್ಮ ಕನ್ನಡ ಬಾವುಟದಲ್ಲಿರುವ ಬಣ್ಣಗಳು. ಹಾಗೆ ನೋಡಿ, ಅರಿದು ಹಂಚಿ ಹೋಗಿರುವ ನಮ್ಮ ಕನ್ನಡಿಗರನ್ನ ಒಟ್ಟುಗೂಡಿಸಿ ಒಂದು ರಾಜ್ಯವನ್ನಾಗಿ ಮಾಡಬೇಕೆಂದು ಬಹಳಷ್ಟು ಜನ ಕನಸು ಕೊಟ್ಟಿರುತ್ತಾರೆ. ಅದರಲ್ಲಿ ಊಳಿಗೋಳ್ ನಾರಾಯಣ ರಾಯರು ಮತ್ತು ಹಾಯೂರು ವೆಂಕಟರಾಯರು ಪ್ರಮುಖರಾಗಿರುತ್ತಾರೆ. ಇನ್ನು ಇಂತಹ ಎಷ್ಟೋ ಸಾಧಕರ ಪರಿಶ್ರಮದಿಂದ 1956 ನವೆಂಬರ್ 1ರಂದು ಮೈಸೂರು ಪ್ರಾಂತ್ಯವಂತ ಉದಯವಾಗುತ್ತದೆ. 3 ಭಾಗವಾಗಿದ್ದ ಮೈಸೂರು ಪ್ರಾಂತ್ಯವನ್ನು ಕಪ್ಪು ಮಣ್ಣಿಂದ ಕೂಡಿದ್ದರಿಂದ ಕರುನಾಡು ಎಂದು ಕರೆಯೋಣ, ಕರ್ನಾಟಕ ಎಂದು ಕರೆಯೋಣ ಎಂದು 1973 ನವೆಂಬರ್ 1ರಂದು ಕರ್ನಾಟಕ ಎಂದು ಮರುನಾಮಕರಣ ಮಾಡುತ್ತಾರೆ. 2000 ವರ್ಷ ಇತಿಹಾಸ ಇರುವ ನಮ್ಮ ಕನ್ನಡದಲ್ಲಿ ಬಹಳಷ್ಟು ಜನ ಕವಿಗಳಿದ್ದಾರೆ. ಪಂಪ, ರನ್ನ, ಜನ್ನ, ಕುವೆಂಪು ಹಾಗೂ ನಮ್ಮ ಕುಮಾರವ್ಯಾಸ. ನಮ್ಮ ಕುವೆಂಪು ಅವರು ಮಳೆ ಬಂತು ಏನೇಳಿ ಮಳೆ ಬಂತು ಅನ್ನೋದನ್ನು ಹೇಗೆ ವಿವರಿಸಿದ್ದಾರೆ ನೋಡಿ. ವೇಗ ಕದ್ದಿಂದಲು ಕಗ್ಗತ್ತಲು ಕಾಗತ್ತಲ ರಾತ್ರಿ, ಚಿರಮಿಂಚಿಗ ನಡಗುತ್ತಿದ್ದ ಪರ್ವತವನ ದಾತ್ರಿ, ಕಿವಿ ಇಲ್ಲದ ಮೊದಲಿಂದಡೆ ಇಡೀ ದಪ್ಪನವನ್ನು ತಬ್ಬಿದೆ ಕಾದಂಬರಿ ರಾಶಿ. ನಿರ್ದಯ ಕಠಿಣವಾದುದಿ ಕುಂಬಿನೀನು ಅಪ್ಪಳಿಸಿದೆ, ಕೀಳಿಟ್ಟಿದೆ ಬೋರೆಂತ ಬಿರುಗಾಳಿಯು ಬೀಸಿ ಒಪ್ಪಳ್ಳಿಯ ಒಮ್ಮಿದವನು ಮುಗಿನಂಚು
ವೇಷ ಶ್ರೀಮಂಚಲಾದು ಒಮ್ಮೆಗೆ ಬಳೆ ಬೈರವ ಆವೇಶ ಅಂತ ಇಷ್ಟು ಪದ ಪುಂಜಗಳನ್ನು ಜೋಡಿಸಿ ಇವನು ಕವಿತೆಯನ್ನು ಬರೆದಿದ್ದಾರೆ ನಮ್ಮ ಕುವೆಂಪು ಅವರು ಮಳೆನೇ ಬಂದಂಗಾಯ್ತಲ್ವಾ. ಕುಮಾರವ್ಯಾಸನ ಕೃಷ್ಣ ಬಂದ ಹೆಸರನ್ನು ಹೇಗೆ ವರ್ಣನೆ ಮಾಡಿದ್ದಾರೆ ನೋಡಿ. ವೇದ ಪುರುಷನ ಸುತನ ಸಹೋದರನ ಮಗನ ತಳೋದರಿಯ ಮಾತುಗಳ ರೂಪನಾತುಲ ಭುಜ ಬಲದಿ ಕಾದಿಗೆರದನ ಅಣ್ಣನ ಹೂವೆಯ ನಾದಿನಿಯ ಜಠರದಲ್ಲಿ ಜನಿಸಿದ ಅನಾದಿ ಮೂರ್ತಿ ಸಲುವಗೆದು ವೀರನಾರಾಯಣ. ನೋಡಿ ಹೇಗಿದೆ ನಮ್ಮ ಕನ್ನಡ ಕವಿಗಳ ಸಾಲುಗಳು. ಇದಕ್ಕಿರುವ ನಮ್ಮ ಗತ್ತು, ಕನ್ನಡಕ್ಕಿರುವ ಗತ್ತು. ಹಾಗೆ ಕೈಲಾಸಕ್ಕೆ ಹೋದ್ರು ಕೂಡ ಶಿವ ಪಾರ್ವತಿ ಹತ್ರ ಕನ್ನಡ ಮಾತಾಡ್ತೀನಿ ಬಿಟ್ರೆ ಬೇರೆ ಭಾಷೆ ಮಾತಾಡಲ್ಲ ಅಂದ ಏಕೈಕ ವ್ಯಕ್ತಿ ಅವರೇ ನಮ್ಮೆಲ್ಲರ ಮುದ್ದಿನ ಕಣ್ಮಣಿ, ಅವರೇ ನಮ್ಮೆಲ್ಲರ ಶಕ್ತಿ ನಕ್ಷತ್ರ, ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಸರ್. ಕನ್ನಡ ಸಾರ್ವಭೌಮವನ್ನು, ಕನ್ನಡದ ಅಭಿಮಾನಿಯನ್ನು ನಾವಿಂದು ಆಚರಿಸಲೇಬೇಕು. ಲವ್ ಯು ಅಪ್ಪು ಸರ್. ನಾವ್ ಯಾವ್ದೇ ಭಾಷೆ ವಿರೋಧಿ ಆಗೋದು ಬೇಡ, ನಮ್ಮ ಕನ್ನಡ ಭಾಷೆ ಪ್ರೀತಿಸೋದು ಉಳಿಸೋದು ಬಿಡೋದು ಬೇಡ. ನನ್ನ ಮಾತನ್ನು ಮುಗಿಸುತ್ತೇನೆ. ಜೈ ಕರ್ನಾಟಕ ಮಾತು. ಧನ್ಯವಾದಗಳು. ಜೋರಾದ ಚಪ್ಪಾಳೆ ಇಂಪನಾಗೆ.